ಬಳಸಿ. ರಾಜ್ಯಾದ್ಯಂತ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಹರಡ್ತಾ ಇದೆ, ಜಾಸ್ತಿ ಪ್ರಕರಣಗಳು ಬರ್ತಾ ಇದಾವೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದಿಟ್ಟ ನಿರ್ಧಾರವನ್ನ ಕೈಗೊಳ್ತಾ ಇದ್ದಾರಂತೆ. ವೈದ್ಯಕೀಯ ಸಿಬ್ಬಂದಿ ಕೊರತೆ ಆಗದಂತೆ ಪ್ರಧಾನಿ ಕ್ರಮವನ್ನ ಕೈಗೊಳ್ಳಲಿಕ್ಕೆ ಮುಂದಾಗಿದ್ದಾರೆ. ಪ್ರಧಾನಿ ಸಚಿವಾಲಯದಿಂದ ಈ ಒಂದು ನಿರ್ಧಾರದ ಬಗ್ಗೆ ಮಾಹಿತಿಯನ್ನ ನೀಡಲಾಗಿದೆ. ನೀಟ್ ಪಿಜಿ ಪರೀಕ್ಷೆ ಕನಿಷ್ಠ 4 ತಿಂಗಳುಗಳ ಕಾಲ ಮುಂದೂಡಲಿಕ್ಕೆ ಸೂಚನೆಯನ್ನ ನೀಡಲಾಗಿರುವಂಥದ್ದು. ಈಗ ಆಲ್ರೆಡಿ ನೀಟ್ನ ಪಿಜಿ ಪರೀಕ್ಷೆಯನ್ನ ಮುಂದೂಡಿಕೆ ಮಾಡಲಾಗಿತ್ತು. ಏಪ್ರಿಲ್ ತಿಂಗಳಲ್ಲಿ ಇದ್ದಿದ್ದಂಥದ್ದು ನೀಟ್ ಪಿಜಿ ಪರೀಕ್ಷೆ, ಅದನ್ನ ಮುಂದೂಡಲಾಗಿತ್ತು. ಯಾವತ್ತು ಅಂತ ಹೇಳಿಲ್ಲ, ಬಟ್ ಇನ್ನೂ 4 ತಿಂಗಳುಗಳ ಕಾಲ ಮುಂದೂಡುವಂತ ಸೂಚನೆಯನ್ನು ಕೊಡಲಾಗಿದೆ. 100 ದಿನ ಕೊರೋನಾ ಸೇವೆ ಮಾಡಿದಂತ ವೈದ್ಯಕೀಯ ಸಿಬ್ಬಂದಿಗೆ ಆದ್ಯತೆಯನ್ನ ನೀಡಲಾಗ್ತಾ ಇದೆ. ಮುಂದಿನ ಸರ್ಕಾರಿ ನೇಮಕಾತಿಯಲ್ಲಿ ಪ್ರಾಥಮಿಕ ಆದ್ಯತೆಯನ್ನ ನೀಡಲಾಗುತ್ತಂತೆ. ವೈದ್ಯಕೀಯ ಇಂಟರ್ನಿಗಳನ್ನ ಕೋವಿಡ್ ಸೇವೆಗೆ ಬಳಸಿಕೊಳ್ಳಿ. ಅಂತಿಮ ವರ್ಷದ MBBS ವಿದ್ಯಾರ್ಥಿಗಳನ್ನ ಬಳಸಿಕೊಳ್ಳಬಹುದು. ಟೆಲಿ ಸಲಹೆ ಹಾಗೂ ಅಲ್ಪ ಪ್ರಮಾಣದ ಸ್ಟೂಡೆಂಟ್ ಕೆನ್ ಬಿ ಯುಟಿಲೈಸ್ಡ್ ಫಾರ್, ಅಂದ್ರೆ ಅವರು ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಹಾಕಿದ್ದಾರೆ. ಯೂಸ್ ಮಾಡ್ಕೊಳ್ಬಹುದು MBBS ವಿದ್ಯಾರ್ಥಿಗಳನ್ನ, ಅಂತಿಮ ವರ್ಷದ MBBS ವಿದ್ಯಾರ್ಥಿಗಳನ್ನ ಅನ್ನೋದನ್ನ ಈ ಪ್ರಧಾನಮಂತ್ರಿಗಳ ಕಾರ್ಯಾಲಯ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ನೀಡಿರುವಂಥದ್ದು. ಸೊ ಹೀಗಾಗಿ ಈ ಒಂದು ನೀಟ್ ಪಿಜಿ ಪರೀಕ್ಷೆಯನ್ನ ಇನ್ನು ಮುಂದಿನ 4 ತಿಂಗಳುಗಳ ಕಾಲ ಮುಂದೂಡಲಾಗ್ತಾ ಇದೆ. ಏಪ್ರಿಲ್ ನಲ್ಲಿ ಇದ್ದಿದ್ದು ಆಕ್ಚುಲಿ ಆ ಒಂದು ಎಕ್ಸಾಮು, ಅದನ್ನ ಮುಂದೂಡಲಾಗಿದೆ. ಯಾಕಂದ್ರೆ ಕೊರೋನಾ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಈಗೊಂದು ಹೊಸದಾದಂತ ಒಂದು ಐಡಿಯಾವನ್ನ ಕೂಡ ಹುಡುಕಿದ್ದಾರೆ. ಅಂದ್ರೆ 100 ದಿನಗಳ ಕಾಲ ನೀವು ಕೊರೋನಾ ವಾರಿಯರ್ಸ್ ಆಗಿ ವರ್ಕ್ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ಪ್ರಾಥಮಿಕ ಆದ್ಯತೆಯಾಗಿಯೂ ಕೂಡ ನಾವು ಪರಿಗಣಿಸ್ತೀವಿ ಅಂತ ಹೇಳಿರುವಂತದ್ದು. ಸಹಜವಾಗಿ ಈ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ, MBBS ವಿದ್ಯಾರ್ಥಿಗಳಿಗೆ ಇದೊಂದು ರೀತಿಯಾಗಿ ಉತ್ಸಾಹವನ್ನ ಕೂಡ ತುಂಬಿದಂತೆ ಆಗುತ್ತೆ ಅಂತ ಅಂದ್ಕೊಂಡಿದೀವಿ. ಅವರು ಪಾಸಿಟಿವ್ ಆಗಿ ತಗೊಂಡ್ರೆ, ಅಂದ್ರೆ ಅದನ್ನ ಸ್ಫೂರ್ತಿಯಾಗಿ ತಗೊಂಡ್ರೆ ಓಕೆ, ಇಲ್ಲ ಅಂದ್ರೆ ನೋಡ್ಬೇಕು ಯಾವ್ಯಾವ ರೀತಿಯಾಗಿ ನಿರ್ಧಾರಗಳನ್ನ ಕೈಗೊಳ್ತಾ ಹೋಗ್ತಾರೆ ಅಂತ. ನೀಟ್ PG ಅನ್ನ ಮುಂದೂಡಲಾಗಿತ್ತು, ಏಪ್ರಿಲ್ ನಲ್ಲಿ ಇದ್ದಿದ್ದಂಥದ್ದು. ನೀಟ್ PG ಯಾರು ಬರೀತಾರೆ ಅಂದ್ರೆ ಈ MBBS ನ ಅಂತಿಮ ವರ್ಷದ ವಿದ್ಯಾರ್ಥಿಗಳು ನೀಟ್ PG ಅನ್ನ ಬರೀತಾರೆ. ಅಂತಿಮ ವರ್ಷದ ವಿದ್ಯಾರ್ಥಿಗಳು ಆ ಒಂದು ಪರೀಕ್ಷೆ ಏನಿತ್ತು ಏಪ್ರಿಲ್ ನಲ್ಲಿ, ಅದನ್ನ ಯಾವುದೇ ಡೇಟ್ ಅನ್ನ ಕೊಡಲಾಗದೆ ಮುಂದೂಡಿಕೆಯನ್ನ ಮಾಡಲಾಗಿತ್ತು ಏಪ್ರಿಲ್ ತಿಂಗಳಲ್ಲಿ. ಬಟ್ ಈಗ ಸುಮಾರು 4 ತಿಂಗಳುಗಳ ಕಾಲ ಆ ಒಂದು ಪರೀಕ್ಷೆಯನ್ನ ಮುಂದೂಡಲಾಗ್ತಾ ಇದೆ. PMO ಆಫೀಸ್ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ನೀಡಲಾಗ್ತಾ ಇರುವಂತದ್ದು. ವೈದ್ಯಕೀಯ ಸಿಬ್ಬಂದಿ ಕೊರತೆ ಆಗದಂತೆ ಈ ರೀತಿಯಾದಂತ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ ಸಚಿವಾಲಯದಿಂದ. ಪ್ರಧಾನಿ ನಿರ್ಧಾರದ ಬಗ್ಗೆ ಮಾಹಿತಿಯನ್ನ ಕೊಡಲಾಗಿದೆ. ನೀಟ್ PG ಪರೀಕ್ಷೆ ಕನಿಷ್ಠ 4 ತಿಂಗಳು ಮುಂದೂಡಲಿಕ್ಕೆ ಸೂಚನೆಯನ್ನ ನೀಡಲಾಗಿರುವಂತದ್ದು. ಗರಿಷ್ಠ ಎಷ್ಟು ತಿಂಗಳು ಗೊತ್ತಿಲ್ಲ, ಕನಿಷ್ಠ ಅಂದ್ರೆ ಮಿನಿಮಮ್ ಅಂದ್ರೆ 4 ತಿಂಗಳ ಕಾಲ ಮುಂದೂಡಲಾಗ್ತಾ ಇದೆ. 100 ದಿನ ಕೊರೋನಾ ಸೇವೆಯನ್ನ ಮಾಡಿದಂತ ವೈದ್ಯಕೀಯ ಸಿಬ್ಬಂದಿಗೆ, 100 ದಿನ ಕೊರೋನಾ ಸೇವೆ ಮಾಡಿದಂತ ವೈದ್ಯಕೀಯ ಸಿಬ್ಬಂದಿಗೆ ಆದ್ಯತೆಯನ್ನ ನೀಡಲಾಗ್ತಾ ಇದೆ. ಅಂದ್ರೆ ಅದು ಮೋಸ್ಟ್ ಪ್ರಾಬಲಿ ಯಾವ ರೀತಿಯಾಗಾದ್ರೂ ಅವರು ಕನ್ಸಿಡರ್ ಮಾಡಬಹುದು. ಅದನ್ನ ಮಾರ್ಕ್ಸ್ ಆಗಿ ಕೂಡ ಅವರು ಕನ್ಸಿಡರ್ ಬೇಕಾದ್ರೂ ಮಾಡುವಂತ ಸಾಧ್ಯತೆ ಇದೆ. ಸೊ ಅದು ಹೆಲ್ಪ್ ಆಗೇ ಆಗುತ್ತೆ. ನೀಟ್ PG ಅನ್ನ ಬರೆಯುವಂತ ಅಂತಿಮ ವರ್ಷದ MBBS ವಿದ್ಯಾರ್ಥಿಗಳಿಗೆ ಮುಂದಿನ ಸರ್ಕಾರಿ ನೇಮಕಾತಿಯಲ್ಲಿ ಪ್ರಾಥಮಿಕ ಆದ್ಯತೆಯನ್ನ ನೀಡಲಾಗುತ್ತಂತೆ. 100 ದಿನಗಳ ಕಾಲ ಕೊರೋನಾ ವಾರಿಯರ್ಸ್ ಆಗಿ ಸೇವೆಯನ್ನ ಸಲ್ಲಿಸುವಂತ MBBS ಅಂತಿಮ ವರ್ಷದಲ್ಲಿ ಓದ್ತಾ ಇರುವಂತ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಇಂಟರ್ನಿಗಳನ್ನ ಕೋವಿಡ್ ಸೇವೆಗೆ ಬಳಸಿಕೊಳ್ಳಿ. ವೈದ್ಯಕೀಯ ಇಂಟರ್ನಿಗಳನ್ನ ವೈದ್ಯಕೀಯ ಸೇವೆಗೆ ಬಳಸಿಕೊಳ್ಳಿ. ಅಂತಿಮ ವರ್ಷದ MBBS ವಿದ್ಯಾರ್ಥಿಗಳನ್ನ ಬಳಸಿಕೊಳ್ಳಬಹುದು. ಟೆಲಿ ಸಲಹೆ ಹಾಗೂ ಅಲ್ಪ ಪ್ರಮಾಣದ ಸೋಂಕಿದ್ದಂಥವರಿಗೆ ಸೇವೆಯನ್ನ ಕೊಡ್ಲಿಕ್ಕೋಸ್ಕರ ಇವರನ್ನ ಬಳಸಿಕೊಳ್ಳಿ ಅಂತ ಸೂಚನೆಯನ್ನ ನೀಡಲಾಗಿದೆ.